ದಲಿತ ಸಮುದಾಯದ ಮಹಾಲಕ್ಷ್ಮಿ ಎಂಬುವರು ಸಾಮಂಗಳ ಗ್ರಾಮದ ಮಹಿಳೆಯರು. ಅವರು ಕೂಡ ಪಂಚಾಯಿತಿ ವತಿಯಿಂದ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ಗಳಲ್ಲಿ ಕರ್ಕೊಂಡು ಬಂದು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೂಡಾಕಿ ಒಂದೇ ಬಾರಿ ಸೀರೆ ಕೊಡೋ ನಿಟ್ಟಿನಲ್ಲಿ ಎಲ್ಲ ನೂಕುನುಗ್ಲಾಕಿ ಅವರಿಗೆ ಈ ಬೌನ್ಸ್ ಏನಾಗದೆ ಮೂಳೆ, ಎಡಗೈನ ಮೂಳೆ ಪೂರ್ಣ ಪ್ರಮಾಣದಲ್ಲಿ ಕಟ್ಟಾಗಿರ್ತದೆ. ಈ ಕಟ್ಟಾದಂತ ಮಹಿಳೆನ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡ್ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿರ್ತಾರೆ. ಈ ಶೋ ಅಪ್ ರಾಜಕಾರಣಿಗಳು ಬಂದು ವಿಚಾರಣೆ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ. ಯಾವುದೇ ರೀತಿಯ ಸಹಾಯ ಆಗ್ಬೋದು, ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ. ಅವರು ಕಾಯ್ತಾರೆ, ಕಾದು ಯಾವುದೇ ರೀತಿಯ ಅವ್ರಿಗೆ ಚಿಕಿತ್ಸೆಗೆ ಸ್ಪಂದನೆ ಸಿಗದ ಕಾರಣ ನಮ್ಮಲ್ಲಿ ಮನವಿ ಮಾಡ್ಕೊತಾರೆ. ನಾವು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಿಂದ, ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಡಿಸ್ಚಾರ್ಜ್ ಮಾಡಿಸಿ ಚನ್ನಪಟ್ಟಣದ ಬಾಲು ಆಸ್ಪತ್ರೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಕೈನ ಜೋಡಣೆ ಮಾಡಿರ್ತಾರೆ. ಇದುವರೆಗೂ ಕೂಡ ಯಾವುದೇ ಪಕ್ಷ ಆಗ್ಬೋದು, ಆಯೋಜಕರಾಗ್ಬೋದು, ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಯಾರು ಕೂಡ ಅವರಿಗೆ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ನೀಡಿರುವುದಿಲ್ಲ. ಹಾಗಾಗಿ ಈ ಮಹಿಳಾ ದಿನಾಚರಣೆಯ ಶೋಷಣೆ ಮಾಡುವ ನಿಟ್ಟಿನಲ್ಲಿ ಇವರು ಕಾರ್ಯಕ್ರಮನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈ ಶೋಷಣೆ ಮಾಡಿದಂತ ಜಿಲ್ಲಾಡಳಿತ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಆಗ್ಬೋದು, ಇಲ್ಲ ಕಾರ್ಯಕ್ರಮನ ಮಾಡಿರೋಂಥ ಕಾಂಗ್ರೆಸ್ನ ಶಾಸಕರಾಗ್ಬೋದು, ಇವರು ನೇರ ಹೊಣೆಗಾರರಾಗಿರ್ತಾರೆ ಅಂತ ನಾನು ಈ ಮೂಲಕ ಹೇಳ್ತೇನೆ.